ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರು ದೆಹಲಿಗೆ ಹೋಗ್ತಾ ಇದ್ದಾರೆ. ನಿಗಮ ಮಂಡಳಿಗೆ ಯಾರನ್ನಾದರೂ ನೇಮಕ ಮಾಡಬಹುದು. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಾಸಕರನ್ನ ನೇಮಕಾತಿ ಮಾಡಬೇಕು ಅಂತ ಚಿಂತನೆ ನಡೆದಿದೆ. ಅಲ್ಲಿಗೆ ಎಂಬಿ ಪಾಟೀಲ್ ಕೂಡ ಅದೇ ಸುಳಿವನ್ನು ಕೊಡ್ತಾ ಇದ್ದಾರೆ. ನಿಗಮ ಮಂಡಳಿಯ ಅಧ್ಯಕ್ಷರ ನೇಮಕಾತಿ ವಿಚಾರಕ್ಕೆ ಅಂತಿಮ ಮುದ್ರೆ ಹೈಕಮಾಂಡ್ನಿಂದ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಸಿಎಂ ಹಾಗೂ ಡಿಸಿಎಂ ಹೋಗ್ತಾ ಇದ್ದಾರೆ ಅಂತ. ನಂತರ ಕಾರ್ಯಕರ್ತರಿಗೆ ಅವಕಾಶ ಸಿಗುತ್ತೆ. ಚುನಾವಣೆಗೆ ಮೊದಲು ಶಾಸಕರಿಗೆ, ಚುನಾವಣೆಯ ನಂತರ ಕಾರ್ಯಕರ್ತರಿಗೆ ಅಂತ. ಅಧಿಕಾರ ಕೆಲವೇ ಜನರ ಬಳಿ ಇರಬಾರ್ದು, ಎಲ್ಲರಿಗೂ ಅಧಿಕಾರ ಹಂಚಬೇಕು ಅಂತ ಹೇಳಿ ಎಂಬಿ ಪಾಟೀಲ್ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರು ಅವರು ಇಂದು ಹೋಗ್ತಾರೆ. ಬಹುತೇಕ ಶಾಸಕರನ್ನ ನೇಮಕಾತಿ ಮಾಡಬೇಕು ಅಂಥೇಳಿ ಒಂದು ಚಿಂತನೆ ಇದ್ದ ಹಾಗೆ ಕಾಣ್ತದೆ. ತದನಂತರ ಲೋಕಸಭೆ ಚುನಾವಣೆ ನಂತರ ಮತ್ತೆ ಎಲ್ಲ ಕಾರ್ಯಕರ್ತರಿಗೂ ಕೂಡ ಅವಕಾಶ ಕಲಿಸ್ಬೇಕು ಅನ್ನೋ ಒಂದು ಮಾಹಿತಿ ಇದೆ. ಹೀಗಾಗಿ ನೋಡೋಣ ಇವತ್ತು ಶಾಸಕರನ್ನು ಕೂಡ, ಯಾಕೆಂದರೆ ಅಧಿಕಾರ ಕೆಲವೇ ಜನರ ಕಡೆ ಇರಬಾರ್ದು. ಈಗ ನನ್ನದೇ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ತೊಗೊಳ್ಳಿ. ನನ್ನ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ಲಿ ಒಂದು 3 ನಿಗಮಗಳು ಬರ್ತವೆ. ಅಲ್ಲಿ ನಂದೇನು ಅಭ್ಯಂತರ ಇಲ್ಲ. ಯಾರನ್ನ ಅಪಾಯಿಂಟ್ಮೆಂಟ್ ಮಾಡಿದರೆ ನಾವೇ ಇರಬೇಕು, ನಾವೇ ಅದನ್ನು ಮಾಡಿಸ್ಬೇಕು ಅಂತಿರಬಾರ್ದು. ಅಧಿಕಾರ ಹಂಚ್ಬೇಕು. ಅವರು ಕೂಡ ಶಾಸಕರು 3 ಬಾರಿ 4 ಬಾರಿ ಶಾಸಕರಾಗಿರೋಂಥವ್ರು ಇದ್ದಾರೆ. ಕೆಲವರು 5, 6, 7 ಬಾರಿ ಶಾಸಕರಾಗಿದ್ದವರು ಇದ್ದಾರೆ. ಸೊ ಹೀಗಾಗಿ ಅವರವರ ಇದ್ರ ತಕ್ಕಂತೆ ಇವತ್ತು ಆ ನಿರ್ಧಾರವನ್ನು ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು ಅಂತಿಮವಾಗಿ ನಮ್ಮ AICC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇದನ್ನು ನಿರ್ಧಾರ ಮಾಡ್ತಾರೆ. ನಮಗೆ